ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ವಿಚಾರವಾಗಿ ಇದೀಗ ಒಂದು ಕಡೆ ಚಾರ್ಜ್ ಫ್ರೇಮ್, ಇನ್ನು ಮತ್ತೊಂದು ಕಡೆ ಮೇಲ್ಮನವಿಯ ವಿಚಾರ. ದೋಷಾರೋಪ ನಿಗದಿ ಬೆನ್ನಲ್ಲೇ ಸುಪ್ರೀಂಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ A1 ಆರೋಪಿ ಪವಿತ್ರ ಗೌಡ. ಬೇಲ್ಗಾಗಿ ಸುಪ್ರೀಂ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆದೇಶ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಹೈಕೋರ್ಟ್ ನೀಡಿದ್ದ ಬೇಲ್ ರದ್ದು ಮಾಡಿತ್ತು ಸುಪ್ರೀಂ. ಆದೇಶ ಪರಿಶೀಲನೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಪವಿತ್ರ ಗೌಡ, A1 ಆರೋಪಿ. ಗುರುವಾರ ವಿಚಾರಣೆ ನಡೆಸಲಿದೆ ಸುಪ್ರೀಂ ಕೋರ್ಟ್. ಪವಿತ್ರ ಗೌಡ ಮೇಲಿನ ಆರೋಪಗಳು, ರೇಣುಕಾಸ್ವಾಮಿ ಟ್ರ್ಯಾಪ್ ಮಾಡೋದಕ್ಕೆ ಪವಿತ್ರ ಗೌಡ ಸಾಥ್ ಕೊಟ್ಟಿದ್ರು. ಅಶ್ಲೀಲ ಮೆಸೇಜ್ ಬಗ್ಗೆ ಪವನ್ಗೆ ತಿಳಿಸಿರ್ತಾರೆ ಪವಿತ್ರ ಗೌಡ ಹೇಳಿದ್ದಕ್ಕೆ ಸಲುಗೆಯಿಂದ ಪವನ್ ಮೆಸೇಜ್ ಮಾಡಿರ್ತಾನೆ ರೇಣುಕಾಸ್ವಾಮಿಗೆ. ರೇಣುಕಾಸ್ವಾಮಿ ನಂಬರ್ ಅಡ್ರೆಸ್ ಪಡೆದಿರ್ತಾರೆ ಪವಿತ್ರ ಗೌಡಗೆ ಲೊಕೇಶನ್ ಕಳಿಸಿರ್ತಾರೆ ರೇಣುಕಾಸ್ವಾಮಿ. ಸೊ ಇಷ್ಟೆಲ್ಲ ಆರೋಪಗಳಿರುತ್ತೆ. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಕೂಡ ಮಾಡಿರ್ತಾರೆ, ಚಪ್ಪಲಿ ಏಟನ್ನ ಕೊಟ್ಟಿರ್ತಾರೆ. ಸೊ ಇಷ್ಟು ಆರೋಪಗಳಿದೆ ಪವಿತ್ರ ಗೌಡ ಮೇಲೆ. ಈಗ ದರ್ಶನ್ ಮತ್ತೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರವಾಗಿ ಒಂದು ಕಡೆ ಚಾರ್ಜ್ ಫ್ರೇಮ್ ಆಗಿದ್ರೆ ಮತ್ತೊಂದು ಕಡೆ ಮೇಲ್ಮನವಿ ಸಲ್ಲಿಕೆಗೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತದ್ದು. ದೋಷಾರೋಪ ನಿಗದಿ ಬೆನ್ನಲ್ಲೇ ಇದೀಗ ಸುಪ್ರೀಂಗೆ ಅರ್ಜಿ ಸಲ್ಲಿಕೆ ಆಗಿದೆ A1 ಆರೋಪಿ ಪವಿತ್ರ ಗೌಡರಿಂದ. ನೆನ್ನೆ ಜಡ್ಜ್ ಹೇಳಿದಂತಹ ಆರೋಪಗಳ ಪಟ್ಟಿ ಏನಿತ್ತು ಎಲ್ಲವನ್ನೂ ಕೂಡ ಆರೋಪಿಗಳು ತಳ್ಳಹಾಕಿದ್ದಾರೆ. ಅದೆಲ್ಲ ಸುಳ್ಳು, ನಾವು ಕೊಲೆಗಡಕರಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾವುದೇ ರೀತಿಯಾದಂತಹ ವಿಚಾರಣೆಗಳನ್ನ ನಾವು ಎದುರಿಸೋದಕ್ಕೆ ಸಿದ್ಧರಿದ್ದೇವೆ, ಎಲ್ಲ ಆರೋಪಿಗಳು ಕೂಡ ಈ ರೀತಿಯಾಗಿ ಹೇಳಿದ್ದಾರೆ. ಸೊ ಒಂದ್ ಕಡೆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. ಏನು ಅಬೌವ್ 271 ನಿಯರ್ಲಿ ಸಾಕ್ಷಿಗಳಿದೆ, ಅದೆಲ್ಲವನ್ನೂ ಕೂಡ ಮತ್ತೆ ಪರಿಶೀಲಿಸಿ ಸಾಕ್ಷಿಗಳನ್ನ ಆಧರಿಸಿ ಮತ್ತೆ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಇರುತ್ತೆ. ಬಿಕಾಸ್ ಆರೋಪಿಗಳೆಲ್ಲರೂ ಕೂಡ ಆರೋಪವನ್ನು ತಳ್ಳಹಾಕಿದ್ದಾರೆ. ಇದೀಗ ಇದರ ಬೆನ್ನಲ್ಲೇ A1 ಆರೋಪಿ ಆದಂತಹ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ಮತ್ತೆ ಬೇಲ್ ವಿಚಾರವಾಗಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಈ ಹಿಂದೆ ಕೂಡ ಬೇಲ್ ಬೇಕು, ಒಂದಷ್ಟು ರೀಸನ್ಸ್ ಅನ್ನ ಕೊಟ್ಟಿದ್ರು. ನಾನು ಸಿಂಗಲ್ ಪೇರೆಂಟ್ ಆಗಿದ್ದೇನೆ, ನನ್ನ ಮಗಳು ಒಬ್ಬಳೇ ಇದ್ದಾಳೆ, ಆಕೆಯನ್ನು ನಾನು ನೋಡ್ಕೊಳ್ಳುವಂತಹ ಜವಾಬ್ದಾರಿ ನನ್ನದಿದೆ ಅಂತ ಹೇಳಿಬಿಟ್ಟು, ಹಾಗೆ ತಾಯಿಯೂ ಕೂಡ ವಯಸ್ಕರಾಗಿದ್ದಾರೆ, ಅವರ ಕೇರ್ ಕೂಡ ನಾನೇ ಮಾಡಬೇಕು, ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಬೇಲ್ ಅರ್ಜಿಯನ್ನು ಕೋರಿದ್ರು. ಈ ಹಿಂದೆ ಬೇಲ್ ಕೂಡ ಸಿಕ್ಕಿತ್ತು, ಒಂದಷ್ಟು ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಒಳಗಾಗಿ ಬೇಲನ್ನು ಕೂಡ ಕೊಟ್ಟಿತ್ತು. ಇದೀಗ ಮತ್ತೆ ಬೇಲ್ ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ ಪವಿತ್ರ ಗೌಡ. ಪವಿತ್ರ ಗೌಡ ಮೇಲಿನ ಆರೋಪಗಳನ್ನು ನಿನ್ನೆ ಜಡ್ಜ್ ಓದಿ ಹೇಳಿರ್ತಾರೆ ಪ್ರತಿಯೊಬ್ಬ ಆರೋಪಿಗಳದ್ದು ಕೂಡ. ಪವಿತ್ರ ಗೌಡ ಮೇಲಿನ ಆರೋಪಗಳನ್ನು ನೋಡ್ತಾ ಹೋಗೋದಾದರೆ, ಫಸ್ಟ್ ರೇಣುಕಾಸ್ವಾಮಿ ಟ್ರ್ಯಾಪ್ ಮಾಡೋದಕ್ಕೆ ಸಾಥ್ ಕೊಟ್ಟಿದ್ದೆ ಪವಿತ್ರ ಗೌಡ. ಅಶ್ಲೀಲ ಮೆಸೇಜ್ ಬಗ್ಗೆ ಪವನ್ಗೆ ಹೇಳಿರ್ತಾರೆ ಈ ರೀತಿಯಾಗಿ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು. ಸೊ ರೇಣುಕಾಸ್ವಾಮಿ ಜೊತೆಗೆ ಸಲುಗೆಯಿಂದ ಪವನ್ ಕೂಡ ಮೆಸೇಜ್ ಮಾಡಿರ್ತಾನೆ. ಆತನನ್ನು ಲೊಕೇಶನ್ಗೆ ಕರೆಸ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ರೇಣುಕಾಸ್ವಾಮಿ ನಂಬರ್ ಅಡ್ರೆಸ್ಸನ್ನು ಕೂಡ ಪವನ್ ಪಡೆದುಕೊಂಡಿರ್ತಾನೆ. ಪವಿತ್ರ ಗೌಡಗೆ ಲೊಕೇಶನ್ ಕೂಡ ಕಳಿಸಿರ್ತಾನೆ ರೇಣುಕಾಸ್ವಾಮಿ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಜೊತೆಗೆ ಚಪ್ಪಲಿ ಏಟನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇಷ್ಟು ಆರೋಪಗಳು ಕೂಡ ಪವಿತ್ರ ಗೌಡ ಮೇಲೆ ಇದೆ. ಈ ಹಿಂದೆ ಬೇಲ್ ಸಿಕ್ಕಿತ್ತು, ಇದೀಗ ಮತ್ತೆ ಬೇಲ್ಗೆ ಅರ್ಜಿ ಹಾಕಿ ಹೈಕೋರ್ಟ್ ಮೆಟ್ಲೇರ್ತಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಇದೀಗ A1 ಆರೋಪಿಯಾದಂತಹ ಪವಿತ್ರ ಗೌಡ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಸಜ್ಜಾಗಿದ್ದಾರೆ ಬೇಲ್ ವಿಚಾರವಾಗಿ. ಈ ಹಿಂದೆ ನಾನು ಸಿಂಗಲ್ ಪೇರೆಂಟ್ ಆಗಿದ್ದೇನೆ, ನನ್ನ ಮಗಳನ್ನ ನಾನೇ ನೋಡ್ಕೊಳ್ಬೇಕು, ಹಾಗೆ ತಾಯಿ ಕೂಡ ವಯಸ್ಕರು, ಈ ರೀತಿಯಾದಂತಹ ಒಂದಷ್ಟು ರೀಸನ್ಸ್ ಅನ್ನ ಕೊಟ್ಟು ಬೇಲ್ಗೆ ಅಪ್ಲೈ ಮಾಡಿದ್ರು. ಬೇಲ್ ಕೂಡ ಸಿಕ್ಕಿತ್ತು. ಸೊ ಈಗ ಯಾವೆಲ್ಲ ಕಾರಣಗಳನ್ನ ಕೊಟ್ಟು ಬೇಲ್ ಅರ್ಜಿಯನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ? ಬೇಲ್ ಸಿಗಬಹುದಾ, ಏನಾಗಬಹುದು ಅರುಣ್? ಏನು ನಿನ್ನೆ ತಾನೇ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಒಂದು
ಚಾರ್ಜಸ್ ಫ್ರೇಮ್ ಆಗಿರುವಂತದ್ದು. ಸೊ ಈ ಮಧ್ಯೆ ಇದೀಗ ಏನು ಪ್ರಕರಣದಲ್ಲಿ ಪ್ರಮುಖ ಪಾತ್ರವಾಗಿರುವಂತಹ ಏನು ಪವಿತ್ರ ಗೌಡ ಏನಿದ್ದಾರೆ, ಸೊ ಅವರು ಪುನರ್ ಪರಿಶೀಲನಾ ಅರ್ಜಿಯನ್ನ ಏನು ಸಲ್ಲಿಸಿರುವಂತದ್ದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತದ್ದು. ಹಿಂದೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಸೊ ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಅವರು ಜಾಮೀನಿನ ಅರ್ಜಿಯನ್ನು ಸಲ್ಲಿಸಬೇಕು. ಅದರಲ್ಲೂ ಸಹ ದ್ವಿಸದಸ್ಯ ಪೀಠದ ಮುಂದೆ ರೋಸ್ಟರ್ ಪ್ರಕಾರ ಬರ್ಬೇಕಾಗುತ್ತೆ. ಸೊ ಹಾಗಾಗಿ ಈಗ ಒಂದು ಅರ್ಜಿಯನ್ನ ಸಲ್ಲಿಸಿದರೆ ಆ ಅರ್ಜಿ ಒಂದು ಗುರುವಾರ ಏನೋ ಒಂದು ವಿಚಾರಣೆಗೆ ಬರುವಂತದ್ದು ಅಂತ ಗೊತ್ತಾಗಿರುವಂತದ್ದು. ಅಂದ್ರೆ ಏನು ಯಾವ ಸುಪ್ರೀಂ ಕೋರ್ಟ್ ನಿಂದ ಏನು ವಜಾ ಆಗಿತ್ತು, ಜಾಮೀನು ಅರ್ಜಿ ವಜಾ ಆಗಿತ್ತು, ಸೊ ಅಲ್ಲೇ ಪ್ರಶ್ನೆಯನ್ನು ಮಾಡ್ಬೇಕು. ಯಾಕಂದ್ರೆ ಹಿಂದೆನೂ ಸಹ ಲೋಯರ್ ಕೋರ್ಟ್ ನಲ್ಲಿ ಏನು ಪರಪ್ಪನಗರದ ಜೈಲಿಗೆ ಹೋದ ನಂತರ ಸಹ ಅಡ್ವೊಕೇಟ್ ಬಾಲನ್ ಅವರ ಮುಖಾಂತರ ಅವರು ಅರ್ಜಿಯನ್ನ ಹಾಕೊಂಡಿದ್ರು. ಅಲ್ಲೂ ಸಹ ಏನು ಕೆಲವೊಂದಷ್ಟು ಏನು ಟೆಕ್ನಿಕಲ್ ಗ್ರೌಂಡ್ಸ್ ಅನ್ನ ಇಟ್ಕೊಂಡು ಬಾಲನ್ ಅವರು ಅರ್ಜಿಯನ್ನ ಹಾಕಿದ್ರು. ಅಂದ್ರೆ ಏನು IPC ಸೆಕ್ಷನ್ಸ್ ಅಲ್ಲಿ ಏನು ಈ ಒಂದು ಕೊಲೆ ಪ್ರಕರಣ ಆಗಿರುವಂತದ್ದು. ಆದ್ರೆ ಪೊಲೀಸರು BNSS ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಮಾಡಿದ್ದಾರೆ. ಇದು ಲೋಪ ಆಗಿದೆ, ಕಾನೂನು ಉಲ್ಲಂಘನೆ ಆಗಿರುವಂತದ್ದು. ಮತ್ತೆ ಕೆಲವೊಂದಷ್ಟು ಡಿಫಾಲ್ಟ್ ಬೇಲ್ ಅನ್ನ ಕೊಡ್ಬೇಕು ಅಂತ ಸಹ ಕೇಳಿದ್ರು. ಆಗ ವಾದ ಪ್ರತಿವಾದವನ್ನ ಕೋರ್ಟ್ ಸಹ ಆಲಿಸಿತ್ತು. ಆನಂತರ ಜಾಮೀನನ್ನ ಅರ್ಜಿ ವಜಾ ಆಗಿತ್ತು. ಅಂದ್ರೆ 2ನೇ ಬಾರಿಗೆ ಪರಪ್ಪನಗರ ಜೈಲಿಗೆ ಹೋದ ನಂತರನು ಸಲ್ಲಿಸಿದಂತ ಅರ್ಜಿ ವಜಾ ಆಗಿರುವಂತದ್ದು. ಇದೀಗ ರಿವ್ಯೂ ಪಿಟಿಷನ್ ಅನ್ನ ಹಾಕೊಂಡಿರುವಂತದ್ದು ಸುಪ್ರೀಂ ಕೋರ್ಟ್ಗೆ. ಆದ್ರೆ ಸುಪ್ರೀಂ ಕೋರ್ಟ್ ಗುರುವಾರ ಏನು ಈ ಬಗ್ಗೆ ಹಿಯರಿಂಗ್ ಅನ್ನ ಮಾಡುತ್ತೆ, ಅವತ್ತು ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಈಗಾಗಲೇ ಬೇಲ್ ಏನಂದ್ರೆ ಬೇಲ್ ರದ್ದಾದ ನಂತರ 6 ತಿಂಗಳ ಒಳಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಹಾಕೊಳ್ಳಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಈಗ ಏನು ಆಗಸ್ಟ್ 14ರಿಂದ ಈಗ ಏನು ನವೆಂಬರ್, ಈಗ ಸುಮಾರು 3 ತಿಂಗಳಾಗಿದೆ. ಸೊ ಹಾಗಾಗಿ 3 ತಿಂಗಳ ಆದ ನಂತರ ಈಗ ಒಂದು ರಿವ್ಯೂ ಪಿಟಿಷನ್ ಅನ್ನ ಒಂದು ಸುಪ್ರೀಂ ಕೋರ್ಟ್ ಮುಖ್ಯಪೀಠದ ಮುಂದೆ ಅರ್ಜಿಯನ್ನು ಹಾಕಿರುವಂತದ್ದು. ಸುಪ್ರೀಂ ಕೋರ್ಟ್ ಇದನ್ನ ಪರಿಗಣನೆ ಮಾಡುತ್ತಾ ಇಲ್ವಾ ಅನ್ನೋದನ್ನ ಏನು ಗುರುವಾರ ಗೊತ್ತಾಗುವಂತದ್ದು. ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.